ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಚಿನ್ನ ಕಳವು ಕೇಸ್ನಲ್ಲಿ ಕಾಂತಾರ ನಟ. ಕಾಂತಾರ ಚಾಪ್ಟರ್ 1 ನಲ್ಲಿ ನಟಿಸಿದ್ದ ನಟ ಲಾಕ್ ಆಗೋದು ಫಿಕ್ಸ್. ಅಯ್ಯಪ್ಪ ಸ್ವಾಮಿಯ ಚಿನ್ನವನ್ನೇ ಎಗರಿಸಿದ್ರ ಕಾಂತಾರ ಖ್ಯಾತಿಯ ನಟ. ಖ್ಯಾತ ನಟ ಜಯರಾಮ್ಗೆ ಜಾರಿ ನಿರ್ದೇಶನಾಲಯದಿಂದ ಸಮನ್ಸ್ ಜಾರಿಯಾಗಿದೆ. ಕಾಂತಾರ ಸಿನಿಮಾದಲ್ಲಿ ಕನಕಾವತಿ ತಂದೆಯಾಗಿ ಜಯರಾಮ್ ನಟಿಸಿದ್ರು. ಕಾಂತಾರ ಚಿತ್ರದಲ್ಲಿ ರಾಜಶೇಖರ ಪಾತ್ರ ನಿರ್ವಹಿಸಿದ್ರು ನಟ ಜಯರಾಮ್. ಇತ್ತೀಚೆಗೆ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದ್ವಾರದ ಚಿನ್ನ ಕಳವಾಗಿತ್ತು. ಚಿನ್ನ ಕಳವು ಕೇಸ್ನ ಪ್ರಮುಖ ಆರೋಪಿ ಪೊಟ್ಟಿ ಬಂಧನ ಆಗಿದ್ದಾರೆ. ಬಂಧಿತ ಪೊಟ್ಟಿ ಜೊತೆ ನಟ ಜಯರಾಮ್ ಕಾಣಿಸಿಕೊಂಡಿದ್ದಾರೆ. ಪೊಟ್ಟಿ ಜೊತೆ ಜಯರಾಮ್ ಫೋಟೋ ವೈರಲ್ ಆಗ್ತಿದ್ದಂತೆ ಅಲರ್ಟ್ ಆಗಿದೆ ಇಡಿ. ಅಲರ್ಟ್ ಆದ ಇಡಿಯಿಂದ ನಟ ಜಯರಾಮ್ಗೆ ಸಮನ್ಸ್ ಜಾರಿಯಾಗಿದೆ. ವಿಚಾರಣೆ ವೇಳೆ ಅನುಮಾನ ಕಂಡು ಬಂದ್ರೆ ಜಯರಾಮ್ ಅರೆಸ್ಟ್ ಆಗೋದು ಫೇಕ್. ಶಬರಿಮಲೆ ಚಿನ್ನ ಕಳವು ಪ್ರಕರಣ ದಿನಕ್ಕೊಂದು ಕ್ಷಣಕ್ಕೊಂದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇದೆ. ಈ ಸಂಬಂಧ ಕಾಂತಾರ ಚಾಪ್ಟರ್ 1 ನಲ್ಲಿ ನಟಿಸಿದಂತಹ ಜಯರಾಮ್ಗೆ ಇಡಿ ಸಮನ್ಸ್ ಜಾರಿ ಮಾಡಿದೆ. ಈ ಹಿಂದೆ ವಿಶೇಷ ತನಿಖಾ ತಂಡ ಅಂದ್ರೆ SIT ವಿಚಾರಣೆಯನ್ನ ನಡೆಸಿತ್ತು. ಪ್ರಕರಣದ ಪ್ರಮುಖ ಆರೋಪಿ ಜೊತೆ ಜಯರಾಮ್ ಅವರಿಗೆ ಸಂಪರ್ಕ ಇರಬಹುದು ಎನ್ನುವಂತಹ ಅನುಮಾನ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಈ ಒಂದು ವಿಚಾರಣೆ ನಡೆದಿದೆ. SIT ವಿಚಾರಣೆ ನಡೆಸಿತ್ತು. ಇದಾದ ನಂತರ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಚಿನ್ನ ಕಳ್ಳತನದ ಸಂಬಂಧ ಸದ್ದಿಲ್ಲದೆ SIT ತನಿಖೆ ಚುರುಕುಗೊಳಿಸಿತ್ತು. ಜೊತೆಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಲಯಾಳಂ ನಟ ಜಯರಾಮ್ ಕಾಂತಾರ ಸಿನಿಮಾದಲ್ಲಿ ಕನಕಾವತಿಯ ತಂದೆಯಾಗಿ ರಾಜಶೇಖರ್ ಪಾತ್ರವನ್ನು ನಿರ್ವಹಿಸಿದ್ರು ನಟ ಜಯರಾಮ್. ಇದೀಗ ಅವರಿಗೆ ಇಡಿ ಸಮನ್ಸ್ ಅನ್ನು ಜಾರಿ ಮಾಡಿದೆ. ಚಿನ್ನ ಕಳವು ಕೇಸ್ನಲ್ಲಿ ಪ್ರಮುಖ ಆರೋಪಿ ಪೊಟ್ಟಿ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಆ ಒಂದು ಪ್ರಮುಖ ಆರೋಪಿಯ ಜೊತೆಗೆ ನಟ ಜಯರಾಮ್ ಕಾಣಿಸಿಕೊಂಡಿದ್ರು. ಹೀಗಾಗಿ ಆರೋಪಿಯ ಜೊತೆ ನಟ ಜಯರಾಮ್ ಕಾಣಿಸಿಕೊಂಡಿದ್ರಿಂದ ಏನೋ ಒಂದು ಸಂಬಂಧ ಏನಾದ್ರೂ ಇದೆಯಾ ಈ ಒಂದು ಕೇಸ್ನಲ್ಲಿ ಅನ್ನುವಂತಹ ಅನುಮಾನ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಜಾರಿ ನಿರ್ದೇಶನಾಲಯ ಇದೀಗ ನಟ ಜಯರಾಮ್ಗೆ ಸಮನ್ಸ್ ಅನ್ನು ಜಾರಿ ಮಾಡಿದೆ. ಸಮನ್ಸ್ ಜಾರಿಯಾದ ಬೆನ್ನಲ್ಲೇ ಏನಾದ್ರೂ ವಿಚಾರಣೆ ಕರೆದಾಗ ವಿಚಾರಣೆ ವೇಳೆ ಅನುಮಾನ ವ್ಯಕ್ತವಾಗುವಂತಹ ರೀತಿಯಲ್ಲಿ ಏನಾದ್ರೂ ಕಂಡು ಬಂದ್ರೆ ನಟ ಜಯರಾಮ್ ಅರೆಸ್ಟ್ ಆಗೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. 2019ರಲ್ಲಿ ಶಬರಿಮಲೆ ದೇವಸ್ಥಾನದ ದ್ವಾರಪಾಲಕ ವಿಗ್ರಹಗಳಿಗೆ ಚಿನ್ನದ ಲೇಪನ ಮಾಡುವ ವೇಳೆ ಸುಮಾರು 4.5 kgಯಷ್ಟು ಚಿನ್ನ ಕಾಣೆಯಾಗಿತ್ತು. ಈ ಪ್ರಕರಣದಲ್ಲಿ ಉನ್ನಿಕೃಷ್ಣನ್ ಪೊಟ್ಟಿ ಪ್ರಮುಖ ಆರೋಪಿ ಅಂತ ಹೇಳಿ ಗುರುತಿಸಲಾಗಿತ್ತು. ಉನ್ನಿಕೃಷ್ಣನ್ ಜೊತೆಗೆ ಜಯರಾಮ್ ಅವರ ಪರಿಚಯ ಮತ್ತು ಒಡನಾಟದ ಬಗ್ಗೆ ಮಾಹಿತಿಯನ್ನು ಪಡೆಯೋದಕ್ಕೆ ಇಡಿ ಸಮನ್ಸ್ ಅನ್ನು ಜಾರಿ ಮಾಡಿದೆ. ಏನೋ ವಿಚಾರಣೆ ವೇಳೆ ಉನ್ನಿಕೃಷ್ಣನ್ ಆಯೋಜಿಸಿದ್ದಂತಹ ಇತರೆ ಪೂಜೆಗಳಲ್ಲಿ ಜಯರಾಮ್ ಅವರು ಎಷ್ಟು ಬಾರಿ ಭಾಗವಹಿಸಿದ್ರು, ಅವರಿಬ್ಬರ ನಡುವೆ ಆರ್ಥಿಕ ವ್ಯವಹಾರ ಅಥವಾ ವೈಯಕ್ತಿಕ ಸಂಬಂಧ ಏನಾದರೂ ಇದೆಯಾ ಎಂಬುವಂತಹ ಪ್ರಶ್ನೆಗಳನ್ನು ಜಾರಿ ನಿರ್ದೇಶನಾಲಯ ಕೇಳುವ ಸಾಧ್ಯತೆ ಇದೆ. ಹೀಗಾಗಿ ಆ ಚಿನ್ನ ಕಳವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಒಂದಷ್ಟು ಅನುಮಾನಗಳು, ಒಂದಷ್ಟು ಡೌಟ್ಗಳು ಏನಾದರೂ ಇಡಿಗೆ ಬಂತು ಅಂದ್ರೆ ನಟ ಜಯರಾಮ್ ಅರೆಸ್ಟ್ ಆಗೋದು ಫಿಕ್ಸ್ ಅಂತಾನೆ ಹೇಳಲಾಗ್ತಾ ಇದೆ. ಕಾಂತಾರ ಸಿನಿಮಾದಲ್ಲಿ ಕನಕಾವತಿ ತಂದೆಯಾಗಿ ನಟಿಸಿದ್ದಂತಹ ಜಯರಾಮ್ ಅಯ್ಯಪ್ಪ ಸ್ವಾಮಿ ಚಿನ್ನ ಕಳವು ಕೇಸ್ನಲ್ಲಿ ಇದೀಗ ಇಡಿ ಸಮನ್ಸ್ ಜಾರಿ ಮಾಡಿದೆ.